ನೋಡ್ರಿ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ಜಿಲ್ಲಾಧಿಕಾರಿ ಅವರು ಏನ್ ಹೇಳತ್ತಾರಪ್ಪ ಅಂತಂದ್ರೆ ಎಲ್ಲ ಕೇಳಿಲ್ಲ. ಈಗ ಅವ್ರೇನ್ ಹೇಳ್ತಾರೋ, ಈಗ ನಮ್ಮದು 3,500 ರೂಪಾಯಿ ಬೇಡಿಕೆ ಐತಿ, ಆಯ್ತಿಲ್ಲ? ಒತ್ತಾಯನ್ನು ಇಟ್ಟಿದ್ದು ಅವರಿಗೆ 3,500 ರೂಪಾಯಿ ಕೊಡ್ಲೇಬೇಕು. ಈಗಾಗಲೇ ಮಹಾರಾಷ್ಟ್ರದವ್ರು ನಮ್ಮದು ಇಲ್ಲೇ ಬಂದು 3,400 ಕಬ್ಬು ಹೇಳ್ತಾರೋ 500 ಕಬ್ಬು ಹೇಳ್ತಾರೋ ಅನ್ನೋದು ಕೂಡ ಅವ್ರಿಗೆ ಮನವರಿಕೆ ಕೂಡ ಅದನ್ನ ಅವ್ರಿಗೆ ಹೇಳಿದೀವಿ. ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿವ್ಯಾಗ 10 ಸಲ ಊದಿ ಹೇಳಿದೀನಿ, ಅದನ್ನ ಅಲ್ಲಿ ಹೇಳಿದ್ದೆ. ಅವ್ರೇನ್ ಹೇಳ್ತಾರೋ, ನೀವೇನು ಹೋರಾಟ ಮಾಡಿರಿ ಗುರ್ಲಾಪುರ ಮತ್ತು ಎಲ್ಲಾ ಕೂಡ ಸೈದಾಪುರ ಇಲ್ಲಿಂದ ತಿಂಗಳಾನಿಂದ ಹೋರಾಟ ಮಾಡಿದ್ರಿ. ನಾನು ಅದನ್ನ ಬದಲು ನಿರಂತರವಾಗಿ ಪ್ರಯತ್ನ ಮಾಡಿ ಅದು ಮೊದಲು 50 ಇತ್ತು, ಆಮೇಲೆ 50 ಇತ್ತು, ಆಮೇಲೆ ಇದನ್ನೆಲ್ಲ ಗುದ್ದಾಡಿ ಸರಾಸರಿ 3,200 ರೂಪಾಯಿಗೆ ನಾನು ಇಲ್ಲಿ ತಂದಿಟ್ಟನು. ನಿಮ್ಮೆಲ್ಲರೂ ಕೇಳ್ರಿ, ಪೂರ್ತಿ ಕೇಳ್ರಿ. ನಿಮ್ಮೆಲ್ಲ ಹೋರಾಟದ್ರೆ 3,200 ರೂಪಾಯಿಗೆ ಇಲ್ಲಿ ತಂದಿಟ್ಟತಿ. ನಿಮಗೂ ಕೂಡ ನಿಮಗೆ ಹೆಚ್ಚಿಗೆ ನಾವು ಕೊಡಿಸ್ಬೇಕಪ್ಪ ಅಂದ್ರ ನಾನು ನಿಮ್ಮೆಲ್ಲದಕ್ಕೂ ರೆಡಿ ಇದನು. ನಾನು ಕೂಡ ಇಲ್ಲಿ ವೇದಿಕೆ ಮೇಲೆ ಕೂಡಿದ್ರೆ ಕುಂತನು. ಆದ್ರೂ ಕೂಡ ರೈತರ ಇವತ್ ನಾವು ಬೀದಿ ಒಳಗೆ ಬೇಡ ಅನ್ನುವಂತ ವಿಚಾರನ ಹೇಳತ್ತಾರ. ಆದ್ರೂ ಕೂಡ ಸರ್ ದಯವಿಟ್ಟು ತಮ್ಮಲ್ಲಿ ವಿನಂತಿ, ತಾವಂತೂ ಮಾತಾಡಬೇಡ ತಿಳಿ ನನಗೆ ಗೊತ್ತಿದ್ದದ. ಒಂದ್ ನಿಮಿಷ ತಡ್ರಿ, ಅವ್ರು ಹೇಳಾಕ್ತೇವೆ ನೋಡ್ರಿ, ಕೇಳಿಲ್ಲ 7-8 ವರ್ಷದಿಂದ ನಾವ ಏನು ಕೂಡ ಇಂಪ್ರೂವ್ಮೆಂಟ್ ಏನ ನಾ ಮುಗಿಸಿನ ಮುಗ್ದೈತಿ. ಅವ್ರೇನ್ ಹೇಳ್ತಾರ, ಈಗ ಅವ್ರ ಜವಾಬ್ದಾರಿ ಇರ್ತೈತಿ. ಕಾರ್ಖಾನೆಗಳು ಕೂಡ ಇವರೇ ಚಾಲೂ ಮಾಡಿಸ್ಬೇಕು, ಬಂದ್ ಮಾಡ್ಬೇಕು. ಈಗ ಗೌರ್ಮೆಂಟ್ ಆರ್ಡರ್ ಇದ್ದು ಕೂಡ ನೀವೆಲ್ಲ ಒಕ್ಕಟ್ಟಿಗೆ ಅವ್ರಿಗೇನ ಲಕ್ಷಾಂತರ ಜನ ಸೇರಿರಿ. ರಾತ್ರಿ 9 ಗಂಟೆ ಆಗೈತಿ, ಅವ್ರಿಗೆ ಗೊತ್ತಾಗೋದ್ರಿ. ನೀವೆಲ್ಲ ಗಟ್ಟಿಯಾಗಿರುತ್ತೇವೆ. ಅವ್ರು ಕೂಡ ಇವತ್ತ 3,200 ರೂಪಾಯಿಗೆ ಬಂದಾರ. ನಮ್ದು 500 ಬರ್ಬೇಕಾಗೈತಿ, ಹೌದಲ್ಲ? ಬರ್ಬೇಕಾಗೈತಿ ಅಂದ್ರೆ ನೀವು ಕೂಡ ತಾಳ್ಮೆ ತಗೋಬೇಕ. ಕೇಳ್ರಿ, ತಾಳ್ಮೆಯನ್ನ ನಾವು ಕೂಡ ತಗೋಬೇಕು. ಜಿಲ್ಲಾಧಿಕಾರಿಯಲ್ಲಿ ಸಾಹೇಬರಲ್ಲಿ ವಿನಂತಿ ಮಾಡ್ಕೊತು. ಕೇಳ್ರಿ, ಗಡಬಡಿಸ್ಬೇಡ್ರಪ್ಪ. ನಮ್ ಕಬ್ಬು ಕೂಡ ಹೋಗ್ಬೇಕಾಗೈತಿ. ಕಬ್ಬು ಕೂಡ ಕಾರ್ಖಾನೆ ಚಾಲೂ ಆಗ್ಬೇಕಾಗೈತಿ, ಬೆಲೆನೂ ನಿಗದಿ ಆಗ್ಬೇಕಾಗೈತಿ. ಇವೆರಡು ಕೂಡ ಪಾತ್ರ ಅದಾವ ಇಲ್ಲ? ಯಾಕಂದ್ರೆ ಇನ್ನೊಂದ 8 ದಿನ ಹೋತಪ್ಪ ಅಂದ್ರ ಮತ್ ನೀವ ಚಾಲೂ ಮಾಡಿರ್ತೀವಿ, ಹೋರಾಟ ಮಾಡುವಂತ ಸಂದರ್ಭ ಆಗ್ಬಾರ್ದು. ಅದಕ್ಕಾಗಿ ಜಿಲ್ಲಾಧಿಕಾರಿ ಅವರಲ್ಲಿ ವಿನಂತಿ ಮಾಡ್ತೀವಿ, ತಾವ ಇಷ್ಟೆಲ್ಲಾ ಪ್ರಯತ್ನ ಮಾಡಿ, ನಮ್ಮೆಲ್ಲರ ಸಹಕಾರ ಮೇರೆಗೆ ತಾವೆಲ್ಲ ಪ್ರಯತ್ನ ಮಾಡಿ, ಹಗಲು ರಾತ್ರಿ ಕೂಡ ಆರಾಮಿಲ್ದರು ಕಾರ್ಖಾನೆ ಮಾಲೀಕರಿಂದ 100 ಸಲ ಮಾತಾಡಿ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದಕ್ಕೆ ನೀವು 50% ತಗೊಂಡ್ಬಂದಿರಿ. ಇನ್ನ ಕೂಡ 50% ನಮ್ಗೆ ಅವಶ್ಯಕತೆ ಐತಿ. ಯಾಕೆ ಅವಶ್ಯಕತೆ ಐತಂದ್ರ ಅವ್ರು 7-8 ವರ್ಷದಿಂದ ಒಟ್ಟ ರೊಕ್ಕ ಕೊಟ್ಟಿಲ್ಲ ನಮಗ. ಅವ್ರ ವರ್ಷ ಬರೀ 150 ಕೊಟ್ಕೋತ ಬಂದಿರೋ ಕೂಡ ಇವತ್ತ ಲಕ್ಷಾಂತರ ಜನ ಇಲ್ಲಿ ಕಬ್ಬು ಬೆಳೆಗಾರರು ಕಟ್ಟಾಗದ್ರಿಕ್ಕಿಲ್ಲ. ಇವತ್ತ ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಕಬ್ಬು ಯಾರು ಬೆಳೆಯವ್ರದಾರ ಇಡೀ ಜಿಲ್ಲಾದಾಗ್ರಿ ಎಲ್ಲರೂ ಕೂಡ ಒಬ್ಬರು ಬಿಡದ ಇಲ್ಲಿ ತೀರ್ಮಾನ. ಇಡೀ ನಮ್ಮ 14 ಜಿಲ್ಲೆ ಬಾಗಲಕೋಟೆ ಎಲ್ಲಾ ಲೀಡರ್ ಕೂಡ ಇವತ್ತಿಲ್ಲಿ ಏನ್ ಆಗ್ತತಿ ಅನ್ನೋದು ಇಡೀ ಕರ್ನಾಟಕದ ಜನ ಕಬ್ಬು ಬೆಳೆಗಾರ ನೋಡತ್ತಾರೆ. ಯಾಕಂದ್ರೆ ನಾವು ಹಾನಿ ಆಗಿದೆ ಸರ್. ಕಬ್ಬು ಏನಾಗೈತಿ, ಕಬ್ಬು ಬಿಟ್ರೆ ಬೇರೆ ಬಿಡುದೇ ಇಲ್ಲ. 90% ಹೌದಲ್ರಿ? ಬೇರೆ ಬೆಳೆದಿಲ್ಲ ನಂತರ ಇವತ್ತೆಲ್ಲರೂ ಕೂಡ ಒಕ್ಕಟ್ಟಾಗಿದ್ದು. ಎಂದು ಕೂಡ ಇತಿಹಾಸದಾಗ ಕಬ್ಬು ಬಂದ್ರೇನೆ ನಮ್ಮ ಬದುಕೈತಿ, ನಮ್ಮ ಕುಟುಂಬ ನಡೀತಾ ಹೋಗುತ್ತೆ. ನಾವು ಕೂಡ ಸೇರಿದೀವಿ. ದಯವಿಟ್ಟು ನಮ್ಮದೇನ ಕೇಳಿ 3,500 ಬೇಡಿಕೆ ಐತಿ, ಒತ್ತಾಯ ಕೂಡ ಐತಿ. ಈಗ ನಾವು ಮಹಾರಾಷ್ಟ್ರಕ್ಕ ಈಗಾಗಲೇ 3,400 ರೂಪಾಯಿ 10 ರೂಪಾಯಿದಂಗ ಕಬ್ಬು ಕೂಡ ಹೋಗ್ತಾ ಇದೆ. ದಯವಿಟ್ಟು ಕಾರ್ಖಾನೆಯವರಿಗೆ ಅವ್ರಿಗೆ ಇನ್ನಟ್ಟು ಕೂಡ ಒತ್ತಾಯ ಮಾಡ್ರಿ. ಯಾಕಂದ್ರೆ ಅವರೆಲ್ಲ ಪ್ರಬಲ ಅದಾರ್ರಿ. ದಯವಿಟ್ಟು ಅವ್ರು ಯಾರು ಕೂಡ ಬಡ್ರು ಇಲ್ಲ. ಅವರು ಹೋಗುವತಕ್ಕೇನು ಹಿಂದೆ ಕೊಟ್ಟಾರ ನಾಳೆ ಕೊಟ್ಟಾರ ಬಿಟ್ಟು ಸರ. ಅದಕ್ಕಾಗಿ ದಯವಿಟ್ಟು ಅವರಿಗೆ ಇನ್ನಟ್ಟ ತಾವು ಒತ್ತಾಯ ಮಾಡಿ ನಮಗೆ 3,400 ನೀವು ನಕ್ಕಿ ಘೋಷಣೆ ಮಾಡ್ಬೇಕಂತೇಳಿ ವೇದಿಕೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ 1 ಸೆಕೆಂಡ್, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ 1 ನಿಮಿಷ ಕೇಳ್ರಿ. ಈಗ ನಾವು 8-10 ವರ್ಷಕ್ಕೆ ನಾವು ಹೋರಾಟದ ವೇದಿಕೆಗೆ ಬಂದಾನಿಂದ ಪ್ರತಿಯೊಂದು ಯಾವುದೇ ಹೋರಾಟದಾಗಲಿ ಜಿಲ್ಲಾಧಿಕಾರಿಗಳು SP ಅವ್ರನ್ನ ಬಹಳ ಸಹಕಾರ ಕೊಟ್ಟಾರ. ನಾನು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೊಳ್ತೀನಿ, ಕೇಳ್ರಿ, ನಾವು 3,500 ಕೇಳಿವಿ.
ಜಿಲ್ಲಾಧಿಕಾರಿಗಳು ನಮ್ಮ ಕರೆಗೆ ಸ್ಪಂದನೆ ಕೊಟ್ಟು ಬಂದ 3,200 ಅಂತ ಅವ್ರು ಹೇಳಿಕತ್ತಾರ. ಈಗ ಇನ್ನೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಕತ್ತಾರ. ನಾವೇನಂತೀವಿ, ಈ ಹೋರಾಟ ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಹೋರಾಟ ಕಂಟಿನ್ಯೂ ಇರ್ತದ. ನಿಮ್ಮ ಜೊತೆ ನಾವು ಸ್ಪಂದನೆ ಮಾಡ್ತೀವಿ. ನಾವು ನಾಳೆ ಒಂದಿನ ಸಾಯಂಕಾಲ ಮಟ್ಟ ಇಲ್ಲೇ ಇರ್ತೀವಿ. ನೀವು ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ. ನಾವು 500 ಕೇಳಿವಲ್ಲ, ಇದ ಸಾರ್ವಜನಿಕ ಸಭೆ ನಾವು ಒಂದ್ ಸ್ವಲ್ಪ ಕೆಳಗೆ ಇರ್ತೀವಿ. ಅವ್ರು ಇನ್ನೊಂದ್ ಸ್ವಲ್ಪ ಮ್ಯಾಗ ತಗೊಂಬರಿ, ನೋಡಿ ಹೊಂದಾಣಿಕೆ ಮಾಡಿ ಇಲ್ಲೇ ಸಭಾದಾಗ ಮುಗಿಸ್ಬಿಡು. ಸಾರ್ವಜನಿಕ ನೀವು ಜಿಲ್ಲಾಧಿಕಾರಿಗಳ ಗಟ್ಟಿ ಅದಾರು, ಅವ್ರ ಪ್ರಯತ್ನ ಮಾಡ್ರ 100ಕ್ಕೆ 100 ಮುಗಿತದ. ನಾನು ಅಲ್ಲಿ ಕೂಡ ಕಮಿಷನರ್ ಆಫೀಸ್ ಒಳಗೆ ಮಾತಾಡಿವಿ. ನಾವು ಹೋರಾಟ ನಿರಂತರ ಮಾಡ್ತೀವಿ ಸರ್. ಯಾಕಂದ್ರೆ ಬಹಳ ವರ್ಷ ನಂತರ ಒಂದು ಶಕ್ತಿ ತಯಾರಾಗ್ಯದ. ಇದಕ್ಕೊಂದು ಗಟ್ಟಿ ಬೆಲೆ ತಗೋಬೇಕಂತ ನಮ್ಮ ನ್ಯಾಯಯುತವಾದಂತ ಬೇಡಿಕೆ ಐತಿ. ನೀವು ನಾಳೆ ಒಂದಿನ ಸಮಯ ತೋರಿ, ನಾವು ನಿರಂತರ ಹೋರಾಟ ಇರ್ತದ. ನಾಳೆ ಸಾಯಂಕಾಲ ಮಟ್ಟ ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ. ನಾವು ಸ್ವಲ್ಪ ಕೆಳಗೆ ಬರ್ತವ್ರು, ಸ್ವಲ್ಪ ಮ್ಯಾಗ ಬರ್ಲಿ, ನೋಡಿ ಇಲ್ಲೇ ಗುರ್ಲಾಪುರ ಕ್ರಾಸ್ ಒಳಗ ಮುಗಿಸ್ತೀನಿ ಎಲ್ಲಾರು ಕೂಡ. ಈಗ ಯಜಮಾನ್ರಲ್ಲಿ ಶಶಿಕಾಂತ್ ಗುರುಜಿರವ್ರ ಮೇಲೆ ನನಗೆ ವಿಪರೀತ ಪ್ರೀತಿ ಇದೆ. ಏನಿದೆ? ವಿಪರೀತ ಪ್ರೀತಿ ಇದೆ. ಆದ್ರೆ ಇವತ್ತು ರೈತರು ಬೀದಿ ಮೇಲೆ ಇರಬಾರ್ದಂತ ನಿಮಗೆ ಮನವಿ. ಯಾಕೆಂದ್ರೆ ನಾನು ಇಲ್ಲಿ ಮಠ, ಕೇಳ್ರಿ ಪ್ಲೀಸ್, ದಯವಿಟ್ಟು ಕೇಳ್ಕೊಳ್ಳಿ, ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ತಾಳ್ಮೆ ಇರಲಿ. ಇಲ್ಲಿ ಮಠ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ ಅಂತ ನೀವು ಹೇಳ್ಬೋದು. ಆವಾಗ ನೀವು ಹೇಳಿದ್ರಂದ್ರೆ ಈ ಮಾತಿಗೆ ಅರ್ಥ ಬರುತ್ತೆ. ಇಲ್ಲಿ ಮಠ ಬರೇ ಹಿಂದಿನ 5 ದಿನದಿಂದ ಅಲ್ಲ, 5 ವರ್ಷಗಳಿಂದ ನಿಮ್ಮ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ವಾಟ್ಸ್ಆಪ್ ಅಲ್ಲಿ ನನ್ನ ಫೋಟೋ ಬಿಡ್ತೀರಲ್ವಾ, ನಮ್ಮ ಜಿಲ್ಲಾಧಿಕಾರಿ ಅಂತ, ಅದೇ ಯಾಕೆ ಬಿಡ್ತೀರಾ? ನಿಮಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಅಂತಾನೆ ಬಿಡ್ತೀರಲ್ವಾ? ಆ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದ್ದಾಗ ಈ ಏನು ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಗುರುಜಿ ನೀವು ಒಂದು ಪಾಯಿಂಟ್ ಹೇಳಿ, ಎಷ್ಟು ಅಂತ ಹೇಳಿ ಅಷ್ಟು ಮಾಡಿಸ್ಕೊಡ್ತೀನಿ. ಆದ್ರೆ ಇವತ್ತು ಅವ್ರು ಬೇಡ. ಸರ್ ನೋಡ್ರಪ್ಪ, ಇಲ್ಲಿ ಕೇಳಿ ಕೇಳ್ಕಂತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಗುರ್ಲಾಪುರ ಕ್ರಾಸಕ್ಕೆ ಗೆಲುವಾಗಿರೋ ಶಾಂತಿ ಇರಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ 2 ನಿಮಿಷ ಶಾಂತ ಇರ್ತೀರಿ, 2 ನಿಮಿಷ ಶಾಂತ ಇರ್ತೀರಿ. ಸರ್ 3,410 ರೂಪಾಯಿ ಮಹಾರಾಷ್ಟ್ರದವರು ಹೇಳಿಕತ್ತಾರ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಚಳವಳಿ ಮುಂದುವರ್ತೈತಿ, ಶಾಂತ ಇರ್ತೀರಿ. ಗಂಡ ಮಕ್ಕಳ್ರೆ ಸೇರಿ ಕೇಳ್ರಿ. ಈಗ ನೋಡು ಕೇಳ್ರಿ, ನಾಳೆ ಕೂಡ ನೀವು ಇವತ್ತು 1 ಲಕ್ಷ ಜನ ಬಂದ್ರು, ನಾಳೆ 2 ಲಕ್ಷ ಜನ ಸೇರ್ಬೇಕಷ್ಟ. ನೋಡಿ ಕೇಳ್ರಿ, ಜಿಲ್ಲಾಧಿಕಾರಿ ಅವರು ಕಾರ್ಖಾನೆ ಮಾಲೀಕರಿಗೆ ನಾವು ಓಟ್ ಹಾಕಿ ಚುನಾವಣೆ ಒಳಗೆ ಎಲ್ಲಾ ಕೂಡ ಅಧಿಕಾರನ ಕೊಟ್ಟರು, ಒಬ್ರು ಬಂದಿಲ್ಲ. ಆದ್ರೂ ಕೂಡ ಜಿಲ್ಲಾಧಿಕಾರಿ ಅವರ ವೈಯಕ್ತಿಕವಾಗಿ ಪರ್ಸನಲ್ ಕಾಳಜಿ ತಗೊಂಡು ಈ ರೈತ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಅವ್ರ ಪ್ರಯತ್ನ ಮಾಡಿದಕ್ಕೆ ಕೂಡ ನಾವು ಅಭಿನಂದನೆಯನ್ನು ಹೇಳ್ಬೇಕಾಗತ್ತೆ. ಈ ಬೆಲೆ ಒಪ್ಪಗೋದೇ ಇರಬಹುದು, ನಮ್ದು ಇಚ್ಛೆ. ಅದರ ಕಬ್ಬು ನಾವು ಬೆಳೆದು ನಮಗಿಟ್ಟು ಬೇಕು ಅದು ಕೂತದು ನಾವು ತಗೋಣ. ಆದ್ರೂ ಅದ
ಹುಲಿಯಾಗಿ ಕೆಲಸ ಮಾಡ್ಯಾರ. ಇಲ್ಲಿ ಕಾರ್ಖಾನೆ ಮಾಲೀಕರಂದ್ರ ನೀವೇನಾದ್ರು ಹಗಲು ತಿಳ್ಕೊಳಕ್ ಹೋಗ್ಬೇಡ್ರಿ. ಅವ್ರ ಕೈಯಾಗ ಅಧಿಕಾರ ರೊಕ್ಕ ಎಲ್ಲ ಕೊಟ್ಟವ್ರ ನೀವ್ ಅದಿರಿ. ಅವ್ರ ಮನ್ಯಾಗ ಇವತ್ತಿನವರೆಗೆ ನಾವ್ ಯಾರು ಕೇಳೇ ಇಲ್ಲ. ರಾಜು ಶೆಟ್ಟಿ ಸಾಹೇಬ್ರನಂಗ ಒಂದ್ 4 ಮಂದಿನ MP ಗಳು ಮಾಡಿ MLA ಮಾಡಿ ಕಳ್ಸಿರಪ್ಪ ಅಂದ್ರೆ ಅವ್ರು ನಮ್ ಜೊತೆ ಬಂದ್ ಹಿಂಗ್ ಬೀದಿ ಒಳಗೆ ಕೂಡ್ತೀರ. ಇಲ್ಲೆಲ್ಲ ಪೇಟೆಗೆ ಹೋದ್ರ ಅವ್ರೆಲ್ಲ ಪುಣ್ಯಾತ್ಮಗಳು ಅವ್ರಲ್ಲ ಕೇಳ್ರಿ. ಇವತ್ತ ನೀವ್ ಹೆಂಗ ರೈತ ದೇವತೆಗಳು ಗಟ್ಟಿಯಾಗಿರಿ, ನಾಳೆ ಕೂಡ 2 ಲಕ್ಷ ಜನ ಸೇರ್ರಿ ಇಲ್ಲಿ. ಅವ್ರ ನಮ್ಮ ಪರವಾಗಿ ಕೆಲಸ ಮಾಡ್ತಾರ. ಯಾರಿಲ್ಲ ನಿಮ್ ತಲೆಯಾಗಿರ್ಬೇಕ. ಇವೇನ್ ಚಳವಳಿ ಗಿಳವಳಿ ನೋಡು. ನೀವು ನಮ್ ದೇವ್ರುಗಳು ನೀವು ಮನಸ್ಸು ಮಾಡಿದ್ರೆ ನಾ ಏನ್ ಮಾಡ್ಲಿ ಅಲ್ಪ. ನೀವು ಬೇಕಾಗೈತಿ ಗಟ್ಟಿ ಹಾಕ್ತೀರ, ನಾವೊಬ್ಬ ಬಗೆಹರಿಸಾಕ್ ಬರ್ತೈತಿ. ನೀವೆಲ್ಲ ಹೂ ಅಂದ್ರನ ಬಗೆಹರಿಸ್ತು. ಈಗ ಜಿಲ್ಲಾ ಕೇಳ್ರಿ, ಈಗ ಇಷ್ಟೇ ಹೇಳತ್ತನ ಜಿಲ್ಲಾಧಿಕಾರಿ ಅವರು ಕೂಡ ಏನ್ ಮಾತು ಕೊಡ್ತಾರೋ ಅದ್ರ ಪ್ರಕಾರ ಅವರು ಕೂಡ ಪ್ರಯತ್ನ ಮಾಡ್ತಾರ. ಒಳ್ಳೆ ಅಧಿಕಾರಿಗಳು. ಇವತ್ತು ಇಡೀ ಜನಸಂಖ್ಯೆ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕಾರ್ಖಾನೆ ಮಾಲೀಕರಿಗೆ ದಯವಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ಸಹಕಾರನ ಇಲ್ಲಿವರೆಗೆ ಕೊಟ್ಟಿದ್ದೀರಿ. ಇನ್ನೂ ಕೂಡ ನಿಮ್ ಕೈ ಮುಗಿದು ಕಾಲು ಬೀಳ್ತಾನೆ. ಯಾಕಂತಂದ್ರ ಕಬ್ಬು ಬೆಳೆಗಾರನನ್ನು 7-8 ವರ್ಷದಿಂದ ಕೊಂದಿರಿ. ಅವ್ರಿಗೆ ಗೌರವ ಕೊಟ್ಟು ಏನ್ ನಾವು ಬೆಲೆ ಕೇಳತ್ತು ಆ ಬೆಲೆ ಕೊಡ್ತಕ್ಕಂತ ಕೆಲಸವನ್ನ ನಮ್ಮ ಕಾರ್ಖಾನೆ ಮಾಲೀಕರು ಕೂಡ ಎಲ್ಲರೂ ಜಿಲ್ಲಾ ಉಸ್ತುವಾರಿ ಪ್ರಭಾಕರ್ ಕೋರೆ, ಕತ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ, ನಿರಾಣಿ ಇರ್ಲಿ ಯಾರೇ ಇರ್ಲಿ ತಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗೆ ಗೌರವ ಕೊಟ್ಟು ನಾವು ಇಲ್ಲಿವರೆಗೆ ಜಿಲ್ಲೆ ಒಳಗೆ ಇಷ್ಟೆಲ್ಲ ಹೋರಾಟ ಮಾಡ್ರೆ ಒಂದು ಕೂದಲು ಕೂಡ ಕೊಂಕಾಗಿಲ್ಲ. ಏನು ಕೂಡ ಅನ್ಯಾಯ ಮಾಡಿಲ್ಲ, ಎಲ್ಲೂ ಕೂಡ ನಾಶ ಮಾಡಿಲ್ಲ, ಎಲ್ಲೂ ಕೂಡ ಸಿಸ್ಟಮೆಟಿಕ್ ಅನ್ನು ಕೆಡಿಸಿಲ್ಲ. ಯಾಕೋ ನೀವು ಆಟ ಹೇಳ್ತೀರಿ, ನಮಗೂ ಕೂಡ ಇತ್ತು. ಅವ್ರಿಬ್ಬರ ಮೇಲೆ ಜವಾಬ್ದಾರಿ ಕೊಟ್ಟ ನಾವು ಬೆಲೆ ನಿಗದಿ ಆಗದ ನಂತರ ಕಾರ್ಖಾನೆ ಚಾಲೂ ಮಾಡಬೇಕು, ಅಲ್ಲಿವರೆಗೆ ಅವಕಾಶ ಕೊಡಬಹುದಾಗಿತ್ತು. ಯಾಕೋ ನಮ್ಮ ಗುರುಗಳು ಅದನ್ನ ತೀರ್ಮಾನ ತಗೊಂಡ್ಬಿಟ್ರು. ಇಲ್ಲ ನಾವು ಇಲ್ಲೇ ಕೂಡ್ತು ಬ್ಯಾಡ್ರಿ, ಅವ್ರ ಕಾರ್ಖಾನೆ ಅವ್ರು ಸುಮಾರು ಅದಾರು. ಯಾಕಂದ್ರ ನಾವು ಒಕ್ಕಟ್ಟಿತ್ತು ಅಂದ್ರೆ ಅದು ನಿಮ್ಗೆ ಶಕ್ತಿ ಆಗ್ತೈತಿ. ಇನ್ನು 2 ದಿವಸಕ್ಕೆ ನಮ್ ಕಬ್ಬಿಗೆ ಏನ್ ಆಗುದಿಲ್ಲ. ಇನ್ನೊಂದ್ 2 ದಿವಸ ಹೋಗ್ಬಾತಕ್ಕರೆ ನಮ್ದೇನ್ ಗುರಿ ಐತಂದ್ರೆ ಮುಟ್ಟೆ ಹೋಗೋಣ ಅನ್ನೋ ಪೂಜರು ಹೇಳ್ಯಾರ ಅನ್ನೋದು ಏನ್ ಮಾಡಕ್ ಬರೋದಿಲ್ಲ. ನಾಳೆ ಇದೇ ರೀತಿ ಕೂಡ 1 ಲಕ್ಷ 2 ಲಕ್ಷ ಜನ ಸೇರ್ರಿ. ಯಾಕೆ ಸೇರಿನ ಅಂತಂದ್ರ ಕಾರ್ಖಾನೆ ಮಾಲೀಕರಿಗೆ ಗೊತ್ತಾಗ್ಬೇಕ ನಮ್ಮ ಜೋಡಿ ಇರ್ತಕ್ಕಂತ ಜನ ಎಲ್ಲ ಖಾಲಿ ಆತು, ಇವ್ರಿಗೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಮುಂದೆ ನಮಗ್ ಭವಿಷ್ಯ ತ್ರಾಸ ಐತೆ ಅನ್ನೋದು ಕೂಡ ಗೊತ್ತಾಗ್ಬೇಕಾಗ್ತದೆ. ಅದಕ್ಕಾಗಿ ದಯವಿಟ್ಟು ಜಿಲ್ಲಾಧಿಕಾರಿ ಇರ್ಬೋದು, ನಮ್ಮ SP ಸಾಹೇಬರು, ಜಿಲ್ಲಾಧಿಕಾರಿ ಅವ್ರಿಗೆ ಆರಾಮಿಲ್ಲ ಅಂದ್ರೆ ಕೂಡ SP ಸಾಹೇಬರ ಈ ಚಳವಳಿ ಕುತ್ತಾಗಿಂದ್ರೆ ಸುಮಾರು 200 ಸಲ ನನ್ನ ಜೊತೆ ಮಾತಾಡ್ಯಾರ. DSP ಸಾಹೇಬರು, ಪಾಪ ನಮ್ಮ ಗೋಕಾಕ್ DSP ಸಾಹೇಬರು, ಬಸರಗಿ ಸಾಹೇಬರು ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡತ್ತಾರ ಅವ್ರ. ಯಾಕಂದ್ರ ಕಾರ್ಖಾನೆ ಮಾಲೀಕರ ಹಗರ ಇಲ್ಲ. ಅವ್ರ ಹಗರ ಇದ್ರೆ ಇಟೋಡಿಗೆ ನಮ್ ರಾಜು ಶೆಟ್ಟಿ ಸಾಹೇಬ್ರದ್ದು ಏನಾಗೈತಿ, ಅಲ್ಲಿ ಕೆಲವು ಕಾರ್ಖಾನೆಗಳು 7-8 ಕಾರ್ಖಾನೆಗಳು ಈಗಾಗಲೇ 4,500 5,500 ರೂಪಾಯಿ ಘೋಷಣೆ ಮಾಡ್ಯಾರು. ಆ ಬೇಸ್ ಮೇಲೆ ಎಲ್ಲಾ ಕಾರ್ಖಾನೆಗಳನ್ನ ಒಂದು ತಂದು ಹಾದಿಗೆ ತಂದು ಕೆಲಸ ಮಾಡ್ತಕ್ಕಂಥದ್ದು ಆಗ್ಬೋದು. ನಮ್ಮಲ್ಲಿ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಯವರು ಹೊಂದಾಣಿಕೆ ಆಗ್ಯಾರ. ನಿಮಗೆ ನೆನಪಿರ್ಲಿ, ಯಾವಾರ 100 ರೂಪಾಯಿ ಹೆಚ್ಚು ಕೊಟ್ಟಪ್ಪ ಅಂತಂದ್ರ ರಾಜಕಾರಣ ಬೇರೆ ತಮ್ಮ, ಈ ಬಿಸ್ನೆಸ್ ಬೇರೆ. ಈ ಲೆಕ್ಕಾಚಾರನ ಕಾರ್ಖಾನೆಯವ್ರು ಮಾಡತ್ತಾರು. ನನ್ನ ರೈತ ದೇವತೆಗಳು ಕೇಳ್ರಿ, ಇಲ್ಲಿ ಇದು ಕಬ್ಬು ಬೆಳೆಗಾರರ ಜಾತ್ರೆ ಚಾಲು ಆಗೈತಿ. ದಯವಿಟ್ಟು ಜಿಲ್ಲಾಧಿಕಾರಿ ಅವರಲ್ಲಿ ಇಷ್ಟೆಲ್ಲ ಕೂಡ ಕೆಲಸ ಮಾಡಿದ್ರಿ. ನಿಮ್ಮಲ್ಲಿ ನಾನು ವಿನಂತಿ ಕೈ ಮುಗಿದು ವಿನಂತಿ ಮಾಡ್ತೀನಿ. SP ಸಾಹೇಬರಲ್ಲಿ, ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಇವತ್ತೊಂದು ದಿವಸಕ್ಕೆ ನಾವು ಸಾಯುದಿಲ್ಲ. ನಾಳೆ ಮತ್ತೆ ನಾವು 1 ಲಕ್ಷ 2 ಲಕ್ಷ ಜನ ಸೇರ್ತೀವಿ. ತಾವೆಲ್ಲ ಕಾರ್ಖಾನೆ ಮಾಲೀಕರ ಜೊತೆ ಬಂದ ನಮಗೊಂದು ಯೋಗ್ಯವಾದ ರೇಟನ್ನ ನಾವು ಒತ್ತಾಯ ಮಾಡಿದ್ವಿ, ಆ ರೇಟನ್ನ ತಾವು ಘೋಷಣೆ ಮಾಡಲೇಬೇಕಂತ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಆಯ್ತು, ಅದಕ್ಕೆ ತಾವೆಲ್ಲರೂ ಶಾಂತರಾಗಿರ್ಬೇಕು, ಅನಿವಾರ್ಯತೆ. ಯಾಕಂತಂದ್ರ ಇದು ಇಡೀ ಕಬ್ಬು ಬೆಳೆಗಾರ ಇಲ್ಲೇ ಬಂದಾಗ ಯಾರು ಏನೂ ಮಾಡಕ್ಕೆ ಬರೋದಿಲ್ಲ. ಇದು ಒಬ್ಬರು ಅವರೆಲ್ಲ. ಅದಕ್ಕಾಗಿ ಇರ್ಲಿ, ಈಗೆಲ್ಲ ಆಗೈತಿ. ದಯವಿಟ್ಟು ತಾಳ್ಮೆ ಇರ್ಲಿ. ಎಲ್ಲಾರು ನಾಳೆ 10 ಮಂದಿನ ಕರ್ಕೊಂಡ್ ಬರ್ತಿರ್ಲಿ, ಕೈ ಹತ್ರ ನನಗೆ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಕಬ್ಬಿನ ಬೆಲೆ ಸಿಗುದಿಲ್ಲ, ಮತ್ತೆ ನನಗೆ ಸಂಬಂಧ ಇಲ್ಲ. ಸರ ತಾವ ತಮ್ಮ ವಿಶ್ವಾಸಿತ ಈ ಚಳವಳಿಯನ್ನ ನಾವು ಇಲ್ಲೇ ಮಾತ್ರ ಮುಂದುವರಿಸ್ತು. ಎಲ್ಲೂ ಕೂಡ ಆ ರಸ್ತೆಗೆ ಹೋಗುದಿಲ್ಲ.
ನಿಮಗೆ ನಾಳೆ ಏನಾದ್ರು ಸಾಯಂಕಾಲ ಮಟ್ಟ ತೀರ್ಮಾನ ಬರಲಿಲ್ಲ ಅಂದ್ರ ಇಡೀ ರಾಜ್ಯವ್ಯಾಪಿ ರಾಷ್ಟ್ರ ಹೆದ್ದಾರಿ ಇರಲಿ ರಾಜ್ಯ ಹೆದ್ದಾರಿ ಇರಲಿ ನಾವು ಟಿವಿಗೆ ಬರ್ಲಿಕ್ಕೆ ನಾವಲ್ರಿ ನನ್ನ ರೈತ ದೇವತೆಗಳು ರೆಡಿ ಇದಾರೆ. ಯಾಕಂದ್ರೆ ಅವರ ಎಲ್ಲ ಸ್ವಾಭಿಮಾನ್ಲಿ ಇವತ್ತು ನೋಡಿ ಸರ್ ಅಲ್ಲಿ ರೊಟ್ಟಿನ 10 ದಿವಸ ತಿನ್ನುವತ್ತೊಂದು ಲಕ್ಷ ರೊಟ್ಟಿ ತಂದು ಹೋಗುತ್ತಾರ್ರಿ, ಒಂದು 100 ಕ್ವಿಂಟಲ್ ಅಕ್ಕಿ ಹೋಗುತ್ತಾರ, ಸುರ ಅನ್ನ ಸಾರ ಎಲ್ಲ ಕೂಡ ಅವರ ಬ್ಯಾಡಂದ್ರು ಕೂಡ ತರ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ತಾವ ಇಷ್ಟು ಇಲ್ಲಿವರೆಗೆ ಸಹಕಾರ ಮಾಡಿದ್ರಿ, ತಾವೆಲ್ಲ ರೊಟ್ಟಿ ಚೆನ್ನಾಗಿದೆ ಅಂದ್ರೆ ನಮಗೂ ಕೊಡ್ರಿ. ಮಾಡ್ರಿ ಸರ್, ಮಾಡಕ್ಕೆ ನೀವು ಊಟ ಮಾಡಿ ನೀವೇ ರೊಟ್ಟಿ ತಿಂತಾ ಇರ್ತೀರಿ ಅಷ್ಟೇ. ಇಲ್ಲ ಸರ್, ನೀವು ಊಟ ಮಾಡಿ ಹೋಗುದ್ರಿ. ನೀವು ಈಗ ಚುನ್ನಪ್ಪರವರು ಏನೇನ್ ಹೇಳಿದ್ದಾರೆ, ಗುರುತಿರವರು ಏನೇನ್ ಹೇಳಿದ್ದಾರೆ, ಎಲ್ಲಾ ಮಾತುಗಳಿಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ. ನನಗೆ ಅವ್ರು ಹೇಳಿರೋ ಯಾವುದೇ ಮಾತಿಗೆ ಅಭ್ಯಂತರ ಇಲ್ಲ. ಎಲ್ಲಾ ಪಾಯಿಂಟ್ಸ್ ಅವರು ಹೇಳಿರೋದು ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ. ನಂದು ಒಂದೇ ಬೇಡಿಕೆ ಇತ್ತು ಚಿನ್ನಪ್ಪರವ್ರೆ, ಬೇರೆ ಏನಿರ್ಲಿಲ್ಲ. ನಾನು ನಿಮ್ಮ ಜಿಲ್ಲಾಧಿಕಾರಿ ರೀ, ಮಾತಾಡ್ಲಿ. ನಾನು ಎಲ್ಲಿಂದನೂ ಬಂದಿಲ್ಲ, ನಾನ್ ನಿಮ್ಮ ಜಿಲ್ಲಾಧಿಕಾರಿ. ಇದು ಬರೇ ಬಾಯಿ ಮಾತಲ್ಲ, ನಾನ್ ನನ್ನ ಕೆಲಸ ಮುಖ್ಯನ ನಿಮಗೆ ತೋರಿಸಿಕೊಟ್ಟಿದ್ದೀನಿ, ಅದಕ್ಕೆ ನಾನು ನಿಮ್ಮ ಜಿಲ್ಲಾಧಿಕಾರಿ. ಚನ್ನಪ್ಪ ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ನೋಡ್ರಿ, ಸುಬೇದಾರ್ ಯಾದಗಿರಿಂದ ಬಂದ್ರು, ಅವರು ನನಗೆ ಗೊತ್ತು ಯಾದಗಿರಿಂದ, ಅವ್ರಿಗೆ ನಾನು ಗೊತ್ತು. ಯಾಕೆ ಗೊತ್ತು? ಬೆಳಗಾವಿ ಜಿಲ್ಲೆನಲ್ಲಿ ರೈತರ ಜೊತೆ ಕೆಲಸ ಮಾಡೋ ಜಿಲ್ಲಾಧಿಕಾರಿ ಅಂತ ಅವ್ರಿಗೆ ಗೊತ್ತು, ಯಾದಗಿರಿನಲ್ಲಿ ಗೊತ್ತು, ನಮ್ಮ ರೈತರಿಗೆ ಗೊತ್ತು, ನಿಮಗೂ ಗೊತ್ತು. ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆಗೆ ನೀವೆಲ್ಲರೂ ಒಪ್ಪಿಗೆ ಕೊಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ಉಳಿಸ್ಕೊಳ್ಳೋ ಕೆಲಸ, ನಿಮ್ಮ ವಿಶ್ವಾಸ ಏನಿದೆ ನನ್ನ ಮೇಲೆ ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾನು ಖಂಡಿತ ಮಾಡ್ತೀನಿ. ಇವರಿಬ್ಬರಿಗೂ ಗೊತ್ತಿದೆ ನಾನು ಮಾಡ್ತೀನಂತ. ವೇದಿಕೆ ಮೇಲೆ ಪಾಪ ಹೇಳ್ತಾ ಇಲ್ಲ ಬಿಟ್ರೆ, ಅಲ್ಲಿ ಯಾದಗಿರಿವರೆಗೂ ಗೊತ್ತಿದೆ ನಾನು ಮಾಡ್ತೀನಂತ. ಆದ್ರೆ ನಿಮ್ಮ ಜಿಲ್ಲಾಧಿಕಾರಿ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ಬೀದಿ ಮೇಲೆ ರೈತರು ಏರಬಾರ್ದಂತ ನನ್ನ ಬೇಡಿಕೆಯನ್ನು ತಾವು ಸ್ವೀಕಾರ ಮಾಡ್ತೀರಿ ಅಂತ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಜೀವನ ಕಾಲಮಿದೆ. ನಿಮ್ಗೆ ಏನೇನ್ ಕೆಲಸ ಮಾಡಬೇಕು ಎಲ್ಲಾ ಕೆಲಸ ಮಾಡಿ ಕೊಡ್ತೀನಿ ಚಿನ್ನಪ್ಪ. ಈಗ ಜಿಲ್ಲಾಧಿಕಾರಿ ಅವರಾಯ್ತು, SP ಅವ್ರ ಮೇಲೆ ಆಯ್ತು ಕೂಡ ನಾವು ಬಹಳಷ್ಟು ಕೇಳ್ರಿ. ಒಬ್ಬ ಆಯ್ತು ಗೊತ್ತು ಯಾರೇ ಹೋರಾಟಕ್ಕೆ ಈಗ ನಾವ ಪಾಪ ಅವ್ರನ್ನ ನಮ್ಗ ರೈತರ ಬೀದಿಯೊಳಗೆ ಕೂಡಬಾರ್ದು ಅಂತ ಅವರ ಭಕ್ತಿ ಪ್ರೇಮ. ಯಾಕಂದ್ರ ಅವರು ಜಿಲ್ಲಾಧಿಕಾರಿಯಾಗಿ ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತ ಕೂಡಬಾರ್ದು ಅನ್ನೋ ಅವ್ರ ಭಕ್ತಿ ಐತಿ. ಆದ್ರೆ ನಮ್ಮ ಭಕ್ತಿ ಯಾಕಂದ್ರ ಜಿಲ್ಲಾಧಿಕಾರಿ SP ಅವ್ರ ಮೇಲೆ ನಮಗೆ ನಂಬಿಕೆ ಐತಿ, ಬರೀ ಕಾರ್ಖಾನೆ ಅವ್ರ ಮೇಲೆ ನಂಬಿಕೆ ಇಲ್ಲಾರಕ್ಕೆ ನಾವು ಇವ್ರನ್ನ ಮಾಡ್ತೀವಿ. ಅದಕ್ಕಾಗಿ ದಯವಿಟ್ಟು ಸರ್, ಕಾರ್ಖಾನೆಗಳು ಹೊಂದಾಣಿಕೆ ಆಗಿರ್ಬೋದು, ನಿಮ್ಮ ಜಿಲ್ಲಾಧಿಕಾರಿ ನಿಮ್ ಜೊತೆ ಹೊಂದಾಣಿಕೆ ಆಗಿದಾರಲ್ವಾ? ಇಲ್ಲ ಸರ, ನಾವ ನಮ್ಮೆಲ್ಲ ನಂಬಿಕೆ ಇದು. ಯಾಕಂದ್ರೆ ಸರ ಕೇಳಿ ಕಬ್ಬು ಹೋರಾಟಕ್ಕೆ ಇಲ್ಲ ಸರ, ದಯವಿಟ್ಟು ಕೇಳ್ರಿ ಸರ, ಒಟ್ಟ ದಯವಿಟ್ಟು ಚರ್ಚೆ ಬೇಡ್ರಿ. ಯಾಕಂತಂದ್ರೆ ನೀವು ಇಲ್ಲಿವರೆಗೆ ಒಳ್ಳೆ ಕೆಲಸ ಮಾಡಿರಿ ತಮ್ಮ. ನನಗೆಲ್ಲ ಗೊತ್ತು ತಮ್ಮ. ಸರಿ, ಯಾರು ಮಾತಾಡೋರು ಹೇಳಿ, ಯಾರು ಮಾತಾಡೋರು ಬೇರೆದವ್ರು. ಯಾಕಂದ್ರೆ ತಲೆಗೆ ನೋಡಿ ನಾವು ಚಳವಳಿ ಮುಂದುವರಿಸ್ತು ಅಷ್ಟೇ ಮಾತ. ಯಾವ ಮಾತಾಡಂಗಿಲ್ಲ. ಅವ್ರಾಗಿ ನೋಡಿ ಯಾಕೆ ಹೇಳ್ತಾರಂದ್ರ, ಅವರ ಅಧಿಕಾರಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಅವರು ರೈತರನ್ನ ಅನ್ನದಾತರನ್ನ ಬೀದಿಯೊಳಗೆ ಕುಣಿಸಬಾರ್ದು. ಇಷ್ಟೆಲ್ಲ ಗುದ್ದೆ ಹಿಡಿದು ಒಂದು ಲೈನ್ಗೆ ಬಂದು ಸರಿ ಆಗೈತಿ. ಇನ್ನೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮಾಡೇ ಮಾಡ್ತಾರೋ. ಮತ್ತೆ ಕೇಳ್ರಿ ಅವ್ರೇನ್ ಇಲ್ಲೇ SP ಸಾಹೇಬ್ರದ DC ಸಾಹೇಬ್ರದ ಏನ ಬೇಕಾ ಕಾರ್ಖಾನೆಗಳನ್ನ ಬಂದಿಡ್ನು ಈ ಬೀದಿಯೊಳಗೆ ಬೇಡ, ಬೆಲೆ ನಿಗದಿ ಆದ್ಮೇಲೆ ನೀವೇನು ಬೇಡಿಕೆ ಐತಿ ಆ ಚರ್ಚೆ ನಿರ್ಣಯ ಆದ್ಮೇಲೆ ಚಾಲೂ ಮಾಡೋಣ ಅನ್ಸುವಂತ ಅವ್ರ ಕೆಲವು ವಿಚಾರಗಳನ್ನ ಹೇಳ್ತಾರ. ಆದ್ರೂ ಕೂಡ ನಾನು ಜಿಲ್ಲಾಧಿಕಾರಿ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಪರ್ಸನಲ್ ಆಗಿ. ಯಾಕಂತಂದ್ರ ನನ್ನ
ನನ್ನ ಒಳ್ಳೆತನಕ್ಕ, ನನ್ನ ಗುರುಗಳ ನಮ್ಮ ಒಳ್ಳೆತನಕ್ಕ, ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನಿಮ್ಗೆ ಲಾಭ ಮಾಡಕ್ಕಾಗಿ ನನಗೆ ಅತಿ ಅವರಿಬ್ಬರು ಕೂಡ ಈ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ನಮ್ಮ ಜೊತೆ ದೇವರಾಗಿ ಕೂಡ ನಮಗೂ ಕೂಡ ಸಹಕಾರ ಮಾಡತ್ತಾರ. ಅವರಿಂದು ಕೂಡ ಕಲಮಣಿ ಸಾಹೇಬ್ರ ಮನ್ಯಾಗ, ಸಾಹೇಬ್ರ ಮನ್ಯಾಗ 9 ಮಂದಿ IAS ಅಧಿಕಾರಿಗಳು ಅದಾರ, ಒಬ್ಬರಿಬ್ರು ಅಲ್ಲ. ಅದು ಅದ್ಭುತ ಶಕ್ತಿ ದೇವತೆ. ಯಾರ ರಾಜ್ಯದ ಮುಖ್ಯಮಂತ್ರಿ ಕೂಡ ಹಿಂಗ ಹೇಳ್ತಂದ್ರೆ ವಿಷಯನ ಮನವರಿಕೆ ಮಾಡಿ ಕೊಡ್ತಕ್ಕಂಥವ್ರು ಅದಾರ. ಇಲ್ಲಾದ್ರೂ ಅಷ್ಟ ಈ ಅಡ್ಡು ಹುಲಿಗಳು ಎಲ್ಲಿಯಾರು ಕೆಲಸ ಮಾಡುವಣ, ಅದೇನು ಭಯ ಇಲ್ಲ. ದಯವಿಟ್ಟು ಸರ್ ದಯವಿಟ್ಟು ವಿನಂತಿ ಮಾಡ್ಕೊತೀವಿ. ನನ್ನ ವಿನಂತಿ, ನಿಮ್ ಮಾತಿಗೆ ಗೌರವತಿ. ಆದ್ರೂ ಕಾರ್ಖಾನೆ ಮೇಲೆ ಇವತ್ತು ಈ ಕಬ್ಬು ಬೆಳೆಗಾರರ ವಿಶ್ವಾಸ ಅವ್ರು 7-10 ವರ್ಷದಿಂದ ಕಳ್ಕೊಂಡರು. ದಯವಿಟ್ಟು ಬೇಡ, ಯಾಕಂದ್ರ ಏನೋ ಇನ್ನೋಡ್ರಿ ಸರ್, ನಿಮ್ಮ ನಿರೀಕ್ಷೆಗೆ ತಕ್ಕಂತ ಬೆಲೆ ಫಿಕ್ಸ್ ಆಗ್ಲಿಲ್ಲ ಅಂದ್ರೆ ನಾನು ಫ್ಯಾಕ್ಟರಿ ಓಪನ್ ಮಾಡಲ್ಲ. ಇಷ್ಟೆಲ್ಲ ಹೇಳಿದ ನಂತರ ನನ್ನ ಒಂದೇ ಒಂದು ಬೇಡಿಕೆಗೆ ನೀವು ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಅದು ಸರಿಯಲ್ಲ ಸರ್. ಮತ್ತೆ ಎಂದು ಕೂಡುದು ನೀವು ಇಲ್ಲೇ ಕೂಡ್ತು. ಇವತ್ತು ಹೇಳ್ರಿ ಚುನ್ನಪ್ಪ ಅವರಿಗೆ ಗುರುಜಿ ಸರ್, ಇವತ್ತು ನೀವು ಎಂದ್ ಇಲ್ಲಿ ಕೂಡ್ತೀರಿ ಹೇಳ್ರಿ, ಎಂದ್ ಬೆಲೆ ಘೋಷಣೆ ಮಾಡ್ತೀರಿ, ಮತ್ತೆ ಬೇಕಾದ್ರೆ ಇಲ್ಲೇ ಕೂಡ್ತು. ಎಂದ್ ಹೇಳ್ತೀರಿ ಹೇಳ್ರಿ ನೀವು. ಚುನ್ನಪ್ಪರವರೇ 1 ಸೆಕೆಂಡ್. ಈಗ ಇದು ನೋಡ್ರಿ, ಇದು ಏನು ನಾನು ಏನೋ ಒಂದು ವಿಚಾರ ಹೇಳಿ ಹೋಗೋದಲ್ಲ, ಇದು ಚರ್ಚೆ. ನಾನು ನಿಮ್ಮ ಪರವಾಗಿರುವಂತ ಮುಖಂಡರೆಲ್ಲರೂ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ವಿ. ಇದರಲ್ಲಿ ಏನು ಗೋಪ್ತಾ ಇಲ್ಲ. ನಾವು ಎಲ್ಲರ ಎದುರುಗಡೆ ಗೋಪ್ಯ ಚರ್ಚೆ ಇಲ್ಲ, ನಾವು ಇಬ್ಬರು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ವಿ. ಎಲ್ಲರೂ ಗೊತ್ತಾಗ್ಬೇಕಲ್ಲ, ನನ್ನ ಬಾಯಿಂದ ಬರ್ತಾ ಇರುವಂತ ಒಂದೊಂದು ಮಾತು ಅದರ ಮೇಲೆ ನಾನು ಕಾಯಂ ಇರ್ತೀನಲ್ವಾ, ಇಲ್ಲಿ ಮಠ ಇದ್ದೀನಲ್ವಾ. ಹಂಗಿದ್ದಾಗ ನಂದು ಒಂದೇ ಬೇಡಿಕೆ, ಮಿಕ್ಕಿದ ಎಲ್ಲ ಬಿಡ್ತೀನಿ. ನೀವು ಏನ್ ಹೇಳ್ತೀರೋ ಎಲ್ಲ ಕೆಲಸ ಮಾಡ್ತೀನಿ. ನಮ್ಮ ರೈತ ಬಾಂಧವರು ಬೀದಿ ಮೇಲೆ ಬರಬಾರದು ಅಷ್ಟೇ. ನೀವು ಬೇಕಂದ್ರೆ ಕೇಳ್ರಿ ಮಾತಾಡುವ ಕೇಳಿ. ಒಂದು ಒಳ್ಳೆ ಮಾತು ಹೇಳ್ತೇನೆ, ವಿಷಯ ಕೇಳ್ರಿ. ಗುರುಜಿ ಬೇಕಂದ್ರೆ ನಾನು ಭೀಮಣ್ಣ, ಬೇಕಂದ್ರೆ ನಾವಿಲ್ಲಿ ಮಲ್ತೀವಿ. ನೀವೆಲ್ಲರೂ ದಯವಿಟ್ಟು ಬೀದಿ ಮೇಲೆ ಇರುವಾರು, ನಾವು ಮಲ್ತೀವಿ. ಸರ್ ಒಂದ್ ನಿಮಿಷ ನಿಮ್ಗೆ ಏನ್ ಬೇಕೋ ಎಲ್ಲ ಕೆಲಸ ಇಲ್ಲಿ ಕೇಳಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ 2 ನಿಮಿಷ ಶಾಂತಿ ಇರ್ತೀರಿ, ನಾ ಮಾತಾಡ್ತಾನೆ. ಮೌನ ಇದ್ದು ಬಿಡ್ರಿ ಎಲ್ಲರೂ, ಒಬ್ರು ಮಾತಾಡಬಾರ್ದು. 2 ನಿಮಿಷ ನಾ ಮಾತಾಡ್ತೀನಿ. ಸತ್ತು ಮೌಲ್ಯರು ಜಲ್ದಿ ಸತ್ತು ಮೇಲೆ ಅಧ್ಯಕ್ಷರ ಇಲ್ಲಿ ಕೆಬ್ಬಡ್ರಿ ಈ ಕಡೆ. ನಾನು ಇಷ್ಟೆಲ್ಲ ರೈತರ ಪರವಾಗಿ ಯಾರು ಮಾತಾಡಬಾರ್ದ, ನೋಡು ಮಾತಾಡುವಾಗ ಇಷ್ಟೆಲ್ಲ ರೈತರ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ನಾವೊಬ್ಬ ಸನ್ಯಾಸಿ ಆದ್ರೂ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್. 5 ಯಾರು ಮಾತಾಡಬಾರ್ದು, ಗದ್ದಲ ಹಾಕ್ಬೇಡ್ರಿ. 5 ದಿನ ಸರ್ ನನಗೆ ಕೆಮ್ಮು ಜ್ವರ ಅದ, ಇಲ್ಲೇ ಮಳಿ ಒಳಗ್ ಕುಂತೀನಿ. ನಿಮಗೂ ಆರಾಮ್ ತಪ್ಪದ, ನಮಗ್ ಸಹಕಾರ ಕೊಟ್ರಿ, ಅಭಿಮಾನದ ಹೃದಯಪೂರ್ವಕ ಹೆಮ್ಮೆ ಅದ ಸರ್. ಒಂದು ವಿಷಯ, ಈ ಫ್ಯಾಕ್ಟರಿಯವರು ಬಹಳ ಮಂಡತನ ಅದ ಸರ್. ನಾವು ನಿರೀಕ್ಷೆಗೆ ಮೀರಿ ಬೆಂಬಲ ಹೆಂಗ ಕೊಟ್ಟಾರ ಅಂದ್ರೆ ನನ್ನ ಕಿಶಾಗಿಂದ ₹1 ಸಹಿತ ತೆಗ್ದಕ್ ಸರ. ಇಷ್ಟು ಲಕ್ಷ ಮಂದಿ 4 ದಿನ ಊಟ ಮಾಡಾಕತ್ತಾರ. ನಿಮಗೆ ನಾ ಕೈ ಮುಗಿದು ಕೇಳ್ಕೊತೀನಿ ಸರ್. SP ಅವರು ನೀವು ಎಲ್ಲೆಲ್ಲಿ ನಿಮ್ಮ ಪ್ರೆಷರ್ ಅಧಿಕಾರ ಬಳಕೆ ಮಾಡ್ತೀರಿ ಮಾಡ್ರಿ. ನಾವು ಗುರ್ಲಾಪುರ ಕ್ಲಾಸ್ನೊಳಗ ಇದು ಹೋರಾಟ ಮುಂದುವರಿತೀವಿ, ತಪ್ಪು ತಿಳ್ಕೊಬೇಡ್ರಿ. ನಾವು ಮಾತಾಡಬಾರ್ದು. ನಮ್ಮದು ಶಕ್ತಿಯಲ್ಲಿ ಪ್ರದರ್ಶನ ಶಾಂತ ರೀತಿ ಇರ್ತೈತೆ. ನಿಮ್ ಮ್ಯಾಗ ಗೌರವ ಕೊಟ್ಟ ನಾಳೆ ಸಾಯಂಕಾಲ ಮಟ್ಟ ಏನು ಪ್ರೆಷರ್ ಹಾಕೊಂಡು ಅಧಿಕಾರ ಬಳಕೆ ಮಾಡ್ಕೊಂಡು ನಮ್ಮ ಸಲುವಾಗಿ ಪ್ರಯತ್ನ ಮಾಡ್ಸರ. ನಮಗ ನೀವೇ ದೇವರು. ನಾಳೆ ಸಾಯಂಕಾಲ ಅವರ 3200 ಬಂದ್ ನಿಂತಾರಲ್ಲ, ನಾವು ಕೇಳಿದ್ದು 3500. ಇಲ್ಲೇ ಸರ್ಕಲ್ ಸಾರ್ವಜನಿಕವಾಗಿ ನಾವೊಂದು ಸ್ವಲ್ಪ ಇಳಿತೀವಿ, ಅವ್ರೊಂದು ಸ್ವಲ್ಪ ಪೂರ ಇರಲಿ, ಮುಗಿಸ್ಕೊಂಡ್ಬಿಡು ಇಷ್ಟ. ಇದು ಜಿಲ್ಲಾಧಿಕಾರಿ ತಮ್ಮೆಲ್ಲರ ಪರ ವಿನಂತಿ ಮಾಡ್ಕೊಳ್ತೀನಿ. ನಾವು ಇಲ್ಲೇ ಮಲ್ಕೊಂತೀವಿ, ನಾಳೆ ಇರ್ತೀವಿ. ನೀವೇನು ಪ್ರೆಷರ್ ಹಾಕೊಂಡು ಬರ್ತಿರಲ್ಲ ಅದನ್ನ ನಾವು ಒಪ್ಕೊಂತೀವಿ. ನಾಳೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಅದು ಮುಗಿಬೇಕು. ಯಾಕಂದ್ರೆ ರೈತ ಸಂಘದ ಮ್ಯಾಗ ಸರ್ ತಮಗೆ ವಿನಂತಿ ಮಾಡ್ಕೊಳ್ತೀನಿ,
10 ವರ್ಷ ಇರ್ಲಾರ್ದಂತ ನಂಬಿಕೆ ಗುರ್ಲಾಪುರ ಕ್ರಾಸ್ದೊಳಗೆ ಚೋನಪ್ಪಗ ನನಗ ರಾಜ್ಯ ಕೊಟ್ಟೈತ್ರಿ. ಅದಕ್ಕೆ ವಿಶ್ವಾಸ ಮ್ಯಾಗ ನಿಮ್ಮೆಲ್ಲರ ಪರವಾಗಿ ನಾ ಕೈ ಮುಗಿದು ಕೇಳ್ಕೊಂತೀವಿ. ನಾಳೆ ಇಲ್ಲೇ ಮುಗಿಸ್ಕೊಂಡು ಹೋರಾಟ ಮುಂದುವರಿತದ. ಈಗ ಚಳವಳಿ ಮುಂದುವರೆದೈತಿ. ಅದ್ರ ಮುಲಾಜಿಲ್ಲ. ಅವರು ಕೂಡ ಉದ್ದಾರನ ಸಂಕೀರ್ಣ. ಯಾಕಂತಂದ್ರ ಅವರ ಅಧಿಕಾರಿಯಾಗಿ ಕೇಳ್ಕೋಬೇಕಾದ ತೀರ್ಮಾನ ಐತಿ. ಇವತ್ತು ಗುರುಗಳು ಯಾರು ಅಂತ ಚರ್ಚೆ ಬೇಡ ಸರ. ದಯವಿಟ್ಟು ನಿಮಗ ಅವರ ಒಪ್ಪಿಕೊಳ್ಳೇಬೇಕು ನೋಡ್ರಿ. ನಾಳೆ ನೀವು ಒಂದು 50 ಮಂದಿನ ಕರ್ಕೊಂಡ್ ಬರ್ತಕ್ಕಂಥ ಕೆಲಸ ಮಾಡ್ರಿ. ದಯವಿಟ್ಟು ನಮಗೆಲ್ಲರಿಗೂ ಧನ್ಯವಾದ.